ಮಾತಾಡಕತ್ತಿರ್ಲ ಅಂದಂಗ ನಿಮ್ದು ಯಾವ ಊರು ನೀವ್ ಯಾರು ಯಾವ ಊರು ನಾನು ಯಾರ ನೋಡ ಟೀಚರ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳು ನಂದು ಯಾವ ಊರು ಹಾ ನಿಮ್ದು ಯಾವ ಊರು ಏನು ಹೆಸರು ಹೇಳ್ರಿ ಹೌದಾ ಹಾ ನಿನಗೆ ಹೇಳಾರ್ದ ಮತ್ತಾರು ಹೇಳ್ಬೇಕನ ನನಗ ಹೇಳ್ರಿ ನಿನಗ ಹೇಳ್ತೀನಿ ನನಗ ಹೇಳ್ರಿ ನೋಡ ಟೀಚರ್ ಹೇಳ್ರಿ ನಾನು ಸಂದ ನೋಡಿ ಕೆತ್ತಿ ಬಡಿಗೆ ಬಸ್ಯ ಏನ ಸಂದ ನೋಡಿ ಕೆತ್ತಿ ಬಡಿಗೆ ಬಸ್ಯ ಏನು ಸಂದು ನೋಡಿ ಕೆತ್ತಿ ಬೆಳಿತೀರ ಊರಾನ ಮಂದಿ ಅಂತಾರ ಏನಂತ ಸಂದ ನೋಡಿ ಬಡಿ ಬಸ್ಯ ಆದ್ರ ಟೀಚರ್ ನಿಮ್ಮಂತ ಹುಡುಗ್ಯಾರ ಹಂಗ ಅನ್ನೋದಿಲ್ಲ ಮತ್ತೆ ಹೆಂಗ ನೋಡ್ತಾರ ಬಸ್ಸು ಮಾಮ ಅಂತಾರ ಇಲ್ಕ ಬಸ್ಸು ಮಾಮ ಮಾವಾರ ಅಂತಾರ ನಮ್ಮದೊಂದಿಟ್ಟು ಐತಿ ಬರ್ತೀರನ್ರಿ ಮಾಡೋದತ್ತ ಏನದ ಮಾಡದ ಅದ ಇವು ಪಡಕ ಮತ್ತ ಅಂತ ಇಂಥ ಬೆಡ್ರೂಮನ್ನು ಕಿಡಿಕಿ ಇದಲ್ಲ ಮತ್ತೇನೈತಿ ನಮ್ಮ ಬಡಿಗಾರ ಕೆಲಸ ಹಂಗಂದ್ರೇನ ಹಾ ನಾ ಬ್ಯಾರನ ತಿಳ್ಕೊಂಡಿದ್ದೆ ಹಂಗಂದ್ರೆ ಏನದ ಸ್ವಲ್ಪ ಬಿಡಿಸಿ ಹೇಳ್ರಲ್ಲ ಚಂದ ಅಂದ್ರ ಅರ್ಥ ಇಲ್ಲಂಗ ಆತ್ ನಿನಗ ಇಲ್ಲ ಅರ್ಥನ ಆಗವಲ್ದು ಒಟ್ಟ ಥೋ ಮಾರಣ ಸಂದು ನೋಡಿ ಪಕ್ಕ ನಾಲೆಜ್ ಟೀಚರ್ಗೆ ಪಕ್ಕ ನಾಲೆಜ್ ಇಲ್ಲ ಅಂದಂಗ ಆತ್ ನಿನ್ನ ನಮ್ಮ ಶಾಲೆ ಹಂಗ ಉದ್ದಾರ ಆಗ್ಬೇಕು ಲೋಕಾಪುರದ ಅಂದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸರ್ಕಾರ ಲೋಕಾನ ನನ್ನ ಕಡೆ ಹೋಗ್ಬೇಕಂದಂಗ ಆತ್ ನೀ ನಮಗ್ ಸ್ವಲ್ಪ ಗೊತ್ತಿಲ್ಲ ಮಾಹಿತಿ ಐತೆ ಅವ್ರಿಗೆ ಬಿಡಿಸಿ ಹೇಳಿದ್ರೆ ಗೊತ್ತಾಗತ್ ನಮಗ ಬಿಡಿಸಿ ಹೇಳಿನ ಹೆಚ್ಚಿನ ಮಾಹಿತಿಗಾಗಿ ನೀಟ್ ತಿಳಿಸಿ ಹೇಳೋಟ್ಟು ನನಗೆ ಸದ್ಯಕ್ಕೆ ಪೇಷನ್ಸ್ ಇಲ್ಲ ನಮ್ಮ ಸರ್ಕಾರ ಲೋಕಾನವ್ರ ಪದ್ಧತಿ ತಿಳಿಸಿ ಹೇಳ್ತಾರೆ ಅದಕ್ಕೆ 2 ಮನಿ ಕೆಳಗ ಮ್ಯಾಗ ಇದಕ್ಕೆ ಏನ ಇದ್ರ ತಿಂಡಿ ನಂದ ನಿಂದ ಹಾ ಹೌದು ಕೋಚಿಂಗ್ ತಗೊಳಕ್ ಏನೈತಿ ಏನೈತಿ ಆಯ್ತು. ತಂಡ್ಯಾಗ ತಿಂಡಿ ಎಬ್ಸ್ಬೇಕು ಅಟ್ಟ ಹೌದ ಎಬಸಲ ಮತ್ತೆ ಹಾಗೆ ಹೋಗ್ಲಿ ಬಿಟ್ರೆ ನಾ ಏನು ಬೆಳತಾನ ಎಬ್ಸ್ತೇನೆ ಯಾಬಸ ಬಂಗರ ಗಿಂಡಿ ನೀ ಬಾರ ಲೋಕಾಪುರ ಜಾತರಿ ಮಾಡೋಣ ನಾವು ಜೋರ ಲೋಕಾಪುರ ಜಾತರಿ ಮಾಡೋಣ ನಾವು ಜೋರ
ಟೀಚರ್ ಹೇಳ್ರಿ. ಅಂತೂ ನಮ್ಮ ಹುಡುಗರ್ನ ಪರ್ಫೆಕ್ಟ್ ಮಾಡ್ತೀರ ಅಂದಂಗ ಆತ. ಪೂರ ಹಾ ಪೂರ ಮಾಡ್ತೀವಿ. ನೋಡ್ರಿ ನಮ್ಮ ಮಾಡಕ ಬಂದಿ ಒಂದ್ಮೇಲೆ ಮಾಡಬೇಕಲ್ಲ. ಹೌದು ನಮ್ಮ ಹುಡುಗರು ಭಾಳ ಲೀವ್ದಾವ್ರೆ ಟೀಚರ್. ಏನ್ ಮಾಡ್ತಾರ? ಒಟ್ಟ ಏನು ಮಾಡ್ತಿರೋ ಗೊತ್ತಿಲ್ಲ 3 ತಿಂಗಳದಾಗ ಏನ್ ಮುಗುಲ್ ಮಾಡ್ಬೇಕು? ಚಂದಪ್ಪನ ತೋರಿಸಿ ಟ್ಯಾವ ತೆಗದೇ ಬಿಡ್ಬೇಕು ಹುಡುಗರು ಹಂಗೆ ಮಾಡ್ಬೇಕು. ಇರ್ಲಿ ಎಟ್ಟ ಮಟ್ಟ ನಾನು ಕೈ ಮುಟ್ಟಿಯಲ್ಲ ತೋ ಹಿಡ್ಕೋ ಬಾ ಹಿಡ್ಕೋ ಹಿಡ್ಕೋ ಅಂದೆ ಹಿಡ್ಕೋ ಹಿಡ್ಕೋ. ಏನಿದೆ ನನ್ನ ಪರ್ಮಿಷನ್ ಇರ್ಲಾರ್ದ ನನ್ನ ಕೈ ಹಿಡ್ಕೊಂತ ಅಂದ ಮೇಲೆ ಮಗನ ನಾ ಬಿಡು ಅಣ್ಣು ಮಟನ ಬಿಡಬೇಡ. ಹೌದಾ ನಿಂದರ ಆಗ್ಲಿ ಹಾ ನಂದರ ಆಗ್ಲಿ ಬಾ ಹಿಡ್ಕೋ ಬಾ. ನಾನು ಅದಕ್ಕ ನಿತ್ತೇನೆ ಹಿಡ್ಕೊಳಕ ಹಿಡ್ಕೊತೇನಿಲ್ಲ ಅಲ್ಲ ಟೀಚರ್ ಏನ ಏನ್ರಿ ಏನು ನಮ್ಮ ಬಿಡು ಮಾಲಕನ ಗಾಡಿಯನ್ ರಾಡು ಬಾಳ ಬೆರಸದವ್. ಹೌದಾ ಅದಕ್ಕ ನಾನು ನಮ್ಮ ಮೆತ್ತಗದವ್. ಬಿಡು ಮಾಲಕನ ಗಾಡಿಯನ್ ರಾಡುನು ಹಿಂಗದಾವ್ ಮುಟ್ಟಿದ್ರ ಕೈ ನೋವು ಆಕತಿ. ಅದಕ್ಕ ಎರಡು ಸೇಮ್ ಐತಿ. ನಾ ಇಟ್ರ ಬಾಳ ಬೆರಸಾಗತ್ತ. ಹೌದಾ ಹೌದು ನೀವು ಹಗಲಿ ಇಡ್ತೀರ ನಾವು ರಾತ್ರಿ ಇಡ್ತೀವಿ ಇಟ್ಟ ಹೆಂಗದು ಹಂಗ ಹೆಂಗ ವಯಸ್ಕರಿಗೆ ಮಾತ್ರ ತಿಳಿಸಿ ಹೇಳ್ಬಾರ್ದ ಅದನ್ನ. ಐ ತಿಳಿಸಿ ಹೇಳ್ಬೇಕು. ಅದ್ರಾಗ ಏನೈತಿ? ಹೌದಾ ಡೀಲ್ ಅಂದ್ರೆ ಪಕ್ಕ ಡೀಲಕ್ ಡೀಲ್ ಆಗ್ಬೇಕು. ಹೌದು ಟೀಚರ್ ಹೇಳ್ರಿ. ನೋಡ್ರಿ ಸಣ್ಣ ಮಕ್ಳು ಬಂದು ಕೂತಾವೀಗ. ಈಗ ನಮ್ಮ ಊರಾನ ಹುಡುಗರಿಗೆ ಈಗ ಅಂದಂಗ ಮತ್ತೆ ನೀವು ಊರಿಗೆ ಬಂದಿರಿ, ನೀವು ರೂಮ್ ಮತ್ತೆ ಎಲ್ಲಿ ಮಾಡ್ರಿ? ಅದನ್ನೆಲ್ಲ ಹೇಳಂಗಿಲ್ರಿ. ಅಲ್ಲ ಊರಿಗೆ ಹೊಸಬ್ರು ನೀವು ಮತ್ತೆ ರೂಮ್ ಪಾಂಬ ಸಿಗುದಿಲ್ಲ ಇಲ್ಲಿ. ಹೇಳಿದ್ರಿ ನೀವು ಬಂದು ಹೊಕ್ಕೊಂಡ್ರೆ ನಮ್ಮ ಮನೆಗೆ ಏನು ಮಾಡ್ಬೇಕು? ಹೊಕ್ಕೊಳ್ಕಿಂತ ಮೊದಲು ಟೀಚರ್ ಹೇಳ್ರಿ. ಯಾಕಂದ್ರೆ ಇಲ್ಲಿ ನಮ್ಮ ದೇಶ ಮನಿ ಮಗಲತ್ತಿ ಹೋಗ್ಬ್ಯಾಡ್ರಿ. ಯಾಕನ ಎಲ್ಲ ಡೇಂಜರ್ ಏರಿಯಾ ಅದಾವ. ಯಾಕೆ ಇದ್ದಿದ್ದು ನಾವು ಊರು ಬಿಟ್ಬಿಟ್ಟು ಹೋಗ್ಯಾವ. ನಾ ಅಲ್ಲೇ ಹೋಗಕ್ಕೆ ಈಗ ಒಂದು ಹೊಲದ ಮತ್ತೆ ಇದನ್ನ ಕಾಲು ಹೋಗದ ಇದೊಂದು ಈ ಸೈಡ್ ಹೋಗೈತಿ, ಇದೊಂದು ಈ ಸೈಡ್ ಹೋಗಂಗ ಮಾಡಬಾರ್ದು ನಮ್ಮ ದೇಶ. ನನಗೂ ಹಂಗ ತಿಂಡಿ ಇದ್ದವ್ರ ಬೇಕು. ಹೌದಾ ಎಲ್ಲಿ ತಿಂಡಿ ಇರುತ್ತಲ್ಲ ನಾನು ಅಲ್ಲೇ ಹೋಗಕ್ಕಿ. ಅವರು ಊರಿಗೆ ಮಿಕ್ಕ ನಿಂತಾರ ನಿನ್ನೆ ಯಾಕೆ ಬಿಡ್ತಾರ ಅವ್ರು? ನೀ ಹಿಂಗ ಚಲೋ ಆತ ಅವ್ರಿಗೆ. ಈಗ ನಾನು ಊರಿ ಮಿಕ್ಕಿದ ಅವ್ರು ಮಗಳು ಇಲ್ಲೇ ಇಲ್ಲೇ ಇರ್ತಾರ. ಹೌದನ? ಹೌದಾ ಕೆತ್ತಿಲ್ಲ ಕಿತ್ತ ಕೇಳಕ್ಕಿಂತ ಮೊದ್ಲು ಮತ್ತಾಕೆ ಇನ್ನಾರ ತಡ ಹೋಗಿ ಮತ್ತೆ ಇನ್ನೊಂದು ಬಿಟ್ರೆ ನಾ ಏನ್ ಬೆಳತನ ಎಬ್ಸ್ತೀನಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ಎಬಿಸಿ ಎಬಿಸಿ ಒಂದು ಸೋರ ಕತ್ಬಿಟ್ಟ ನೋಡ್ರಿ. ಲೋಕಾಪುರ ಬಸ್ ಸ್ಟ್ಯಾಂಡದಾಗ ನಿಂತಾಳ ಕಡಿಬಿಡಿಕಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ ಹೊಡಿಗೆ ಚಿಗಿಲಿಗಿಲಿ. ಬರ್ತೇನ್ರಿ. ಹೋಗಿ ಬರ್ತೀರಿ. ಪಾಠ ಸಾಲಿ ಚಂದಂಗ ನಡಿಬೇಕು ಎಲ್ಲ ಟೀಚರ. ಎಲ್ಲ ಕರೆಕ್ಟ್ ಆಗಿ ನಡೆಸ್ತೀವಿ. ಕೊನೆದಾಗೆ ಒಂದು ಮಾತ್ರಿ, ಏನದು? ಹಿಂಗೇನು ಕೈ ಹಚ್ಚಬೇಡ್ರಿ. ಇನ್ನು ಹಾತ ಡ್ಯಾನ್ಸ್ ಮಾಡೋಟ ಪವರ್ ಐತಿ. ಉಪ್ಪಿಟ್ಟ ಉದುರು ಬಾಳ, ಉಳ್ಳಾಗಡ್ಡಿ ಪದ್ರ ಬಾಳ, ನೋಡಿದ್ರೆ ಗೊತ್ತಾಗುತ್ತೆ. ಪವರ್ ಬಾಳ ಐತಿ. ಎಲ್ಲಿಗಾರ ನಾ ಕಂಬಾರ ಅವ್ರೆ ಕಲಿಸಿ ಕಟ್ಟಿ ಹೋಗ್ಯಾರ ನಮ್ಮ ಗುರುಗಳ. ಇವತ್ತು ಅವ್ರು ನಮ್ಮ ಜೋಡಿ ಇಲ್ಲ.
ಸಂಕಟ ಐತಿ ಮುಂದಿಲ್ಲಂದ್ರು ಮನದಾಗ ಅದಾರ. ನಮಸ್ಕಾರ ಬರ್ತಾನ ಹುಡುಗಿ. ಅಲ್ಲ ಮೊದಲ ಸೋರಾಕತೈತಿ ಒಂದು ಏನ್ ಕಿನ್ರ ಅದ್ರ ಏನು ಬಡಗಿ ಬಸ್ ಪಾತ್ರ ಬಸ್ಸು ಬಡಗಿ ಬಸ್ ಆಗಿತ್ತು ಬಾ ಬಂದ್ರ ಬಾ ಇಲ್ಲ ನೋಡ್ತೇವೆ ಅನ್ನೋದು ಕೈ ಬಂದ ಬಾಲಾಜಿ ಅಲ್ಲಲ್ಲ ಈ ಕಡೆಯಿಂದ ಯಾವ್ದೋ ಒಂದು ಹುಲಿ ಬರಾಕತ್ತೈತಿ ಬರ್ಲಿ ಅವನು ಒಂದು ಕೈ ನೋಡೇ ಬಿಡ್ತೀನಿ. ಎಲ್ಲ ರಾಧಿಯ ನನ್ನ ಮಾವ ಹೆಂಗ ರಾಧಿಯ ನನ್ನ ಮಾವ ನನ್ನ ಬರ್ತೈತೆ. ಇನ್ನೊಂದು ಎರಡು ಮನಿ ಅದಾವ್ರಿ ಹೇಳಿ ಬರ್ತೇನ್ರಿ. ಆಯ್ತು ಗೌಡ್ರ. ಅಲ್ರಿ ನಾ ಬ್ಯಾಗ್ ತಂದಿದ್ದು ಚಲೋ ಆತು ರೊಕ್ಕ ಇಟ್ಕೊಳಕ. ಅಲ್ರಿ ಸಾಕಾಗಿ ಹೋಯ್ತು ನೋಡ್ರಿ ಇದು ವಾಲಿಕರ್ಗಿ ದಂಧೆ. ಏನ ಆಗಲಿ ನಾನು ಮಾಡ್ಬೇಕ್ರಿ. ಒಂದು ಮುಂಜಿ ಬರಲಿ, ಒಂದು ಸತ್ತಲ್ಲಿ, ಒಂದು ಕೆಟ್ಟಲ್ಲಿ, ಮತ್ತು ಉಡದಟ್ಟಿ ಬಂತು, ಬರ್ತಡೇ ಬಂತು, ಏನು ಬಂದ್ರು ಈ ವಾಲಿಕರ್ ಮೈಲಾರನ ಬೇಕು ನೋಡ್ರಿ. ಅಲ್ರಿ ಸಾಕಾಗಿ ಹೋಯ್ತ್ರಿ ವಾಲಿಕರ್ಗಿ ದಂಧೆ. ಅಲ್ಲೇಲೇ ಇಲ್ಲಿ ಯಾವುದೋ ಒಂದು ರಸಗುಲ್ಲ ನಿಂತೈತಲ್ಲಪ್ಪ, ಇದ್ರದ್ದು ಏನೋ ಕಣ್ಣು ಕಾಣಂಗಿಲ್ಲ ಕಾಣ್ತತಿ. ಒಂದೀಟ ಹೆಲ್ಪ್ ಮಾಡ್ದಂಗೆ ಮಾಡಿ ಒಂದು ಸೆಲ್ಫಿ ತಕ್ಕೋನು. ಅಲ್ರಿ ಬಾಯಾರ ನಿಮಗೇನ್ರ ಮಾಡಬೇಕನ್ರಿ ಹೆಲ್ಪ್ ಮಾಡ್ತೀರಾ ರೀ ಮಿಸ್ಟರ್? ಹಂಗಾದ್ರ ಈ ಅಡ್ರೆಸ್ ಸ್ವಲ್ಪ ಎಲ್ಲಿ ಬರುತ್ತೆ ನೋಡಿ ಹೇಳ್ರಿ. ಇದ್ರದ ಕಾಣಂಗಿಲ್ಲ ಮೇಡಮರ. ಈ ಅಡ್ರೆಸ್ ಎಲ್ಲಿ ಬರಂಗಿಲ್ರಿ. ಅಡ್ರೆಸ್ ಇದ್ದಲ್ಲಿಗೆ ನಾವು ಹುಡ್ಕೊಂಡು ಹೋಗ್ಬೇಕ್ರಿ. ಸುತ್ತ ಬಾಳೆವು ಅಲ್ಲ ನನಗೆ ಓದಾಕ್ ಬರಂಗಿಲ್ಲ, ನನ್ನ ಕೈಯ ಚೀಟಿ ಕೊಟ್ಟಾಳ, ನನಗೆ ಓದಾಕ್ ಬರಂಗಿಲ್ಲ ಅಂತ ವೀಕ್ನೆಸ್ ತಿಳಿಸ್ಕೊಡುವುದ ಬ್ಯಾಡ ಮೇಡಮರ. ಹೇಳ್ರಿ. ಇದು ಕೊಟ್ಟ ಚೀಟ್ಯಾಗ ಏನೈತಲ್ರಿ ಅಕ್ಷರ 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 ಅಳಿ ಅಳಿ ಅಳಿಕ್ ಹೋಗ್ಯಾವ ನೋಡ್ರಿ. ಅಯ್ಯೋ ಆ ಮಗ ಚಾಪಿ ಬುಡಕ್ಕೆ ಆಡಿ ಹೋದ್ರೆ ಇವ ರಂಗೋಲಿ ಬುಡಕ್ಕೆ ಆಡಿ ಹೋಗ ಹಂಗದನ್ರಿ ಅವ ರೀ. ಅದನ್ನ ಉಲ್ಟಾ ಹಿಡಿದಿರ್ಬೇಕು, ನೀವು ಸೀದಾ ಹಿಡಿದು ಓದ್ ನೋಡ್ರಿ. ಇಲ್ರಿ ಮೇಡಮ್ ಸೀದಾನ ಹಿಡಿದು ನೋಡಾತ್ತೇನ್ರಿ. ಅಲ್ರಿ ಮೇಡಮರ ನೋಡಿ ಹೇಳ್ರಿ ಚಂದಾಗ ನೋಡಿ ಹೇಳಾಕತ್ತೇನ್ರಿ. ಏನಿಲ್ಲ ಹೆಂಗೋ ಈ ಹುಡುಗಿ ಸ್ವಲ್ಪ ಕುಡ್ಡಿದ್ದಂಗೆ ಕಾಣ್ತತಿ. ಸ್ವಲ್ಪ ಹೆಂಗಾರ ಕೈಯ ಮೈಯ ಮುಟ್ಟೆ ಈಗ ಓಣಿನ ತೋರಿಸ್ತೇನೆ ನೋಡ್ರಿ ಮೇಡಮರ. ಹೇಳ್ರಿ. ಈ ಅಡ್ರೆಸ್ ಅಂತೂ ನನಗೆ ತಿಳಿವಲ್ತ್ರಿ ಅಕ್ಷರ ಹೇಳ್ಕ್ಯಾವ. ಸ್ವಲ್ಪ ನಿಮ್ಮದು ಕೈ ಕೊಡ್ರಿ. ನೀವು ಯಾವ ಅಡ್ರೆಸ್ ಅಂತಾರಲ್ಲ ಆ ಅಡ್ರೆಸ್ಗೆ ನಾನು ಕರ್ಕೊಂಡೋಕೇನು ಕೈತಾರೆ ಮೇಡಮರ. ಈ ಓಣಿ ಐತಲ್ರಿ ಇದು ನಮ್ಮ ಉಳ್ಳಾಗಡ್ಡಿ ಓಣಿ ನೋಡ್ರಿ. ಇದು ಅಲ್ರಿ ಅಲ್ರಿ ನಡ್ರಿ ಮುಂದೆ ನೋಡಿ ಹೋಗು ಮೇಡಮರ. ಇದೇನೈತೆ ನೋಡ್ರಿ ಇದು ನಮ್ಮ ಬಾಂಡೆಗಾರ ಓಣಿ ನೋಡ್ರಿ. ಇದು ಅಲ್ರಿ. ಇದು ಅಲ್ಲ ಅಂದ್ರೆ ಕೈತಾರ್ರಿ ಮೇಡಮರ. ಇದೇನೈತಲ್ಲ ನೋಡ್ರಿ ಇದು ನಮ್ಮ ಸುಭಾಸ ನಗರ ಓಣಿ ನೋಡ್ರಿ. ಇದು ಅಲ್ರಿ. ಇದು ಅಲ್ರಿ ನಡ್ರಿ ಇನ್ನೊಂದು ಓಣಿಗೆ ಮೇಡಮರ. ಇದೇನೈತೆ ನೋಡ್ರಿ ನಮ್ಮ ವೆಂಕಟೇಶ್ ನಗರ ಓಣಿ ನೋಡ್ರಿ. ಇದು ಅಲ್ರಿ. ಇದು ಅಲ್ರಿ ಬರ್ರಿ ನಮ್ಮ ಮುಂದಿನ ತೋರಿಸ್ತೇನೆ ಮೇಡಮರ. ಇದೇನು ಬಂದು ನಿಂತೀವಲ್ಲ ಈಗ ಇದ ನೋಡ್ರಿ ನಮ್ಮ ಜ್ಞಾನೇಶ್ವರ ಮಠದ ಸಾಲಿ ಓಣಿ ಅಂದ್ರೆ. ಅಲ್ಲ ಯವ್ವ ಆಗ ಇಷ್ಟು ಅಂದಿದ್ದೆ ಅಂದ್ರೆ ಕರೆಕ್ಟ್ ಅಕ್ಷರ ಬರ್ಕೊಂಡ್ ಬಂದಿದ್ದೆ ಅಂದ್ರೆ ಇಷ್ಟ್ಯಾಕೆ ತ್ರಾಸ ಆಕಿತ್ತು. ನನಗೆ ಓದಾಕ್ ಬರ್ಲಿಕ್ಕೆ ಮತ್ತೊಬ್ರಿಗೆ ತಿಳಿಸಿದ್ನ ಅಕ್ಷರ ಅಳಿಗೆ ಹೋಗ್ಯಾವು. ಇಷ್ಟೆಲ್ಲ ಅಡ್ಡಾಡಿಸಿ ಕೈಯ ಕಾಲ ಏನು ಉಳಿದಿಲ್ಲ ಏನು. ನೀವು ಹೇಳೋದು ಈಗ ಕರೆಕ್ಟ್ ಆಯ್ತು ನೋಡ್ರಿ. ಹಿಡ್ಕೋರಿ ಹಿಡ್ಕೋ. ಅಯ್ಯೋ ಏನು ಹೊಡ್ತಾ ಹೊಡ್ದೆ ನನ್ನವ್ವ. ಹಿಡ್ಕೋ ಸಾಕಾಗೈತೆ. ಹಿಡ್ಕೋ ಕೈ ಹಿಡ್ಕೋ ಕೈ. ಏನ್ ಹಿಡ್ಕೋಬೇಕ ನಿಂದು ಏನ್ ಹಿಡ್ಕೋಬೇಕ. ಅಲ್ಲ ಆ ಗೌಡ ನೋಡಿದ್ಯಾ ನಿನ್ನೆ ಅವನ ಎರಡನೇ ಹೆಂಗಸಿಗೆ ಬರ್ತಡೇ ಕೇಳಿ ಬಂದಿಲ್ಲ ಅಂತೇಳಿ ಗೌಡ ಈ ನಮೂನಿ ಕೈ ಬಾಯ್ಸಾನ. ನೀನು ಈ ನಮೂನಿ ಬಾರಿಸ್ತಿ. ನಾನು ಇಲ್ಲಿ ಅಲ್ಲಿ ಬಡಿಸ್ಕೊಂಡಿದ್ದೆ ಸಾಕಾಯ್ತು. ಮತ್ತೆ ನಿಂದೊಂದು ಕೇಳುದ ಇಲ್ಲಿ. ಹಿಡ್ಕೋ ಕೈ ಹಿಡ್ಕೋ. ಅಯ್ಯೋ ಅಲ್ಲಿನ ಅಲ್ಲ ಈಗ ಒಂದು ಸಲ ಹಿಡ್ಕೊಂಡ ಸಾಕಾಗೈತಿ. ವೀರಭದ್ರ ಅವತಾರ ತಾಳಿ ಇನ್ನೊಂದು ಸಲ ಹಿಡಿದ್ನಾರ ದುರ್ಗವು ದ್ಯಾಮವು ಕರಿಯವು ಕಂಟ್ಯವು ಉಸುರು ಕುಡಿಯೋ ಬರ್ತಾರ ನೋಡಿ. ಹೋಗ್ಲಿ ಬಿಡ್ರಿ ಹೆದ್ರಕ್ ಹೋಗ್ಬಿಡ್ರಿ. ಭಾಳ ಅಂದ್ರ ಭಾಳ ನುಸ್ಸಕತೈತೇನು. ನೂಸಲ್ದ ಏನ ಇರ್ತತೇನ್ರಿ. ಮುಟ್ಟಿ ನೋಡ್ಕೊಳಂಗ ಮಸಾಜ ಮಾಡಿ ಬಿಟ್ಟಿರಿ. ಅಲ್ರಿ ಬಾರ ನಿಮ್ಮ ಕಾಣ್ತಾವೇನ್ರಿ ಕಣ್ಣು? ಕಾಣ್ತಾವ್ರಿ. ನಾ ಹಂಗ ಸುಮ್ ತಮಾಷೆ ಮಾಡಿದೆ. ಅಂದ್ರ ಈ ಊರಾಗ ವಾಲಿಕರ್ ಮೈಲಾರ ಅಂದ್ರ ನೀವ ಏನು? ಹೌದು ನೋಡ್ರಿ ಬಾಯಾರ ವಾಲಿಕರ್ ಮೈಲಾರ ಅಂದ್ರೆ ನಾವ
ಮತ್ತು ನೀವು ನಾನು ಈ ಊರಿಗೆ ಹೊಸದಾಗಿ ಬಂದ ಟೀಚರ್ ಚಿತ್ರ ಅಂತ. ಹೌದೇನ್ರಿ? ಹಂಗಾರೆ ನಿಮ್ಗೆ ನಾನು ಮಾಡಾವ್ರಿ. ಓಯ್! ಏನು ಮರ್ರೆ ಮಾಡೋದು ಅದು? ನಿಮ್ಮ ವ್ಯವಸ್ಥೆ ರೀ, ನಿಮ್ಮ ವ್ಯವಸ್ಥೆ. ನೀವು ಅಲ್ಲಿಂದ ಬಂದ್ರಿ ಅಂದ್ರೆ ನಿಮ್ಮ ಬ್ಯಾಗ್ ಹಿಡ್ಕೊಂಡು ಹೋಗ್ಬೇಕು, ನಿಮ್ಮ ರೂಮ್ ಹುಡುಕೊಡ್ಬೇಕು, ಮತ್ತೆ ಎಲ್ಲ ರೂಮ್ ಹಸನು ಮಾಡಿ ಕೊಡ್ಬೇಕು, ನಿಮಗೆಲ್ಲ ಇದ್ದಿದ್ದು ಒಳಗೆ ಏನೇನೈತೆ ಎಲ್ಲ ತೋರಿಸ್ಬೇಕು. ಏನದು ಇಷ್ಟೆಲ್ಲ ನಿಮ್ಗೆ ಹೆಲ್ಪ್ ಮಾಡಾವ ಅಂದ್ರೆ ನಾನ ರೀ. ಹೌದಾ? ಆಯ್ತು ಬಿಡ್ರಿ, ಹಂಗಾದ್ರೆ ಬರ್ರಿ ಹೋಗೋಣ ತೋರ್ಸಕಂತ್ರಿ ಮನೇನ. ಮೇಡಮರ ಮತ್ತೆ ಒಂದು ರಿಕ್ವೆಸ್ಟ್ ರೀ. ಏನದು? ಇಲ್ಲಿ ಬಡ್ದಿದ್ದ ನೀವು ಯಾರ ಮುಂದೆ ಹೇಳ್ಬೇಡ್ರೆ, ಕೈ ಮುಗಿದು ಹೇಳ್ತಾನೆ. ಯಾರ ಮುಂದೆ ಹೇಳಂಗಿಲ್ಲ. ಅಲ್ಲಿ ನೋಡಲ್ಲ ಯಾವನೋ ಒಬ್ಬ ಹೇಳ್ತೀನಿ ಅನ್ನಕತ್ತಾನ. ಏ ಯಾವ ಸುಳ್ಳ ನೋಡಿರಳ? ಹೌದನ? ಮತ್ತೆ ಕಡೆದ ಹುರುಪ್ನಾಗ ಜಾಡ್ಸೋ ಬರ್ರಿ ಬರ್ರಿ. ನೆನಪ ಬರ್ತೈತ ಮನದಾಗ ಏನಾಗತೈತ ಹುಡುಗಿ, ನೆನಪ ಬರ್ತೈತ ಮನದಾಗ ಧಗಧಗಾಣತೈತ ಲೋಕೇಶ್ವರ ಜಾತ್ರ್ಯಾಗ ನಿನ್ನ ನೆನಪ ಬರ್ತೈತ ಲೋಕೇಶ್ವರ ಜಾತ್ರ್ಯಾಗ ಹುಡುಗಿ ನೆನಪ ಬರ್ತೈತ ನೆನಪ ಬರ್ತೈತ ಮನದಾಗ ಆಗತೈತ ಹೊಡಿಗಲ್ಲ.
ನಮ್ಮ ರೂಮ್ ಎಲ್ಲೈತಿ ತೋರಿಸ್ ಬರ್ರಿ. ಮೇಡಮರ ಹೇಳ್ರಿ. ರೂಮ್ ತೋರಿಸ್ತಾನೆ ಇದು ಅವ್ರಪ್ನಾಗ ಒಂದು ಏ ಹುಡುಗಿ ನಿನ್ನ ನೋಡಿ ಹಿಡ್ದೈತಿ ಗುಂಗ ಹಾ ಮಾಡಬಾರ ನನ್ನ ಪ್ರೀತಿಯ ಸಂಘ ಹಾಡಬಾರ ನಮ್ಮ ಲೋಕೇಶ್ವರ ಜಾತ್ರೆಯಾಗ ಒಂದು ಗಿಚ್ಚಿ ಗಿಲಿಗಿಲಿ ಗಿಲಿಗಿಲಿ ಸಾಂಗ ಯಬಸ್ ಯಬಸ್. ಗಿಲಿ ಗಿಲಿ ಬೋರಿ ಜನ್ಮದ ಜೋಡಿಯಾಗು ಬಾ ಬಯಸಿದ ಭಾಗ್ಯ ಕನಸಿನ ರಾಣಿಯಾಗು ಬಾ ಏ ರಾಣಿ ಏ ರಾಣಿ ಏ ರಾಣಿ ಏ ರಾಣಿ ಮ್ಯಾಗಿ ಮ್ಯಾಗನಿ ಆಡು ಬಾ ಆಡು ಬಾ ಆಡು ಬಾ ಮನಸ ಕಡಿಗೆ ನೀಗಳಗ ಈಗರ ಮುಗಿತ ನಿಂದ್ರ ತಿಂಡಿ ಮೇಡಮರ ಹೇಳ್ರಿ. ಹೋಗುಣ್ರಿ ಹೆಂಗ್ ಮಾಡೋಣ್ರಿ? ಇನ್ನೊಂದು ಹೋಗದ ಹೋಗುಣ್ರಿ. ನಾ ಹೇಳಿದಿಲ್ಲ ಬಿಟ್ರೆ ನಾ ಬೆಳತನ ಹೋಗ್ಯಾಕ ರೆಡಿ ಅದೀನಿ. ನಾ ಒಗ್ಯಾಕ ಬಂದೀನಿ, ನಾ ಒಗಿತೀನಿ ಹಿಡ್ಕೊಂತ ಹೋಗೋಣ. ಹತ್ತಿ ಬಂದಿದ್ದೆಲ್ಲ ಹುಡುಗಿ ಹತ್ತರ ಬಸ ಅಂತ ಇಳಿಯತ್ತಿದ್ದಿ ಹುಡುಗಿ ನಮ್ಮೂರ ಕಸ ಹತ್ತಿ ಬಂದಿದ್ದೆಲ್ಲ ಹುಡುಗಿ ಹತ್ತರ ಬಸ ಅಂತ ಇಳಿಯತ್ತಿದ್ದಿ ಹುಡುಗಿ ನಮ್ಮೂರ ಕರ ನಿನ್ನ ರೂಪ ನೋಡಿ ಬೆರಗಾಗಿ ಕನಸಿಗ್ಯಾಕ ತ್ರಾಸ ಕನಸಿಗ್ಯಾಕ ಕಡಿ ಮಾಡಿದೆಲ್ಲ ಬೀಗಿ ಮಂದಹಾಸ ಹೇಳ್ರಿ. ಬರ್ರಿ ಬರ್ರಿ ಹೋಗುಣ ಬರ್ರಿ ಹೋಗೋಣ. ಹಂಗಾದ್ರೆ ಬರ್ರಿ ಹೋಗೋಣ. ಬ್ಯಾಗ್ ತರ್ರಿ ಬ್ಯಾಗ್.
मगरमच्छ का जवान नहीं, कुत्ते का बाल नहीं, सांप का खाना नहीं, कुत्ते के कोई भाषा नहीं. ಈ ಯುದ್ಧೇಗೌಡನ ಲಾಯ್ಪಲ್ಲಿ ಸೋಲೆನ್ನುವುದೇ ಇಲ್ಲ. ಬೆಟ್ಟ ನಿನ್ನ ಸಂಸಾರ ಎಂಬ ಗೂಡಿಗೆ ಬೆಂಕಿ ಹಚ್ಚ, ಸುತ್ತು ಭಸ್ಮ ಮಾಡದಿದ್ದಾರೆ ನಾನೇ ಆಗಿರ್ಬೇಕು ಈ ಭಾಗದ ಮಿನಿಸ್ಟರ್ ಎಲ್ಲಿ ಅಂತ. ನನ್ನ ಕ್ರಾಂತಿ ನನಗೆ ಎದುರಾಗಿ ಬರುತ್ತಿದ್ದಾನೆ. ಇಂದು ರಾಜ್ಯ ಮಟ್ಟ ಕುಸ್ತಿ ಸ್ಪರ್ಧೆಯಲ್ಲಿ ನನ್ನ ಬಲಗೆಯ ಬಂಟ ಆ ಗೌಡ ಸೋಲಿಸಿ ಕೈಕಾಲು ಮುರಿಸಿ ನನ್ನ ಸೇಡು ತೀರಿಸಿಕೊಳ್ಳದಿದ್ದಾರೆ. ಡ್ಯಾಡಿ ರುದ್ರೇಗೌಡನೇ ಅಲ್ಲ. ಭೀಮರಾಯ ಎಂದು ಕುಸ್ತಿ ಸ್ಪರ್ಧೆಯಲ್ಲಿ ಗೆದ್ದೇ ಗೆಲ್ತಂದ್ರು. ನಿನ್ನ ಮೂರ್ಖತನ ಮೂರ್ಖತನ. ಬೇರು ಇಲ್ಲದ ಮರ, ಹಲ್ಲು ಇಲ್ಲದ ಅವ, ಧ್ವನಿ ಇಲ್ಲದ ರಾಜಕಾರಣಿ, ಕರುಣೆ ಇಲ್ಲದ ನಿನ್ನಂತ ಅಜ್ಞಾನಿ ಜೊತೆ ಏನು ಮಾತನಾಡಬೇಕೋ ಅವಿವೇಕಿ. ಸಾಹಸ ಶೌರ್ಯ ಸಾಹಸ ಆಡಿನ ಕ್ರಾಂತಿ ಇನ್ನು ಹಸುಕೂಸು. ನನ್ನ ಬಲಗೆ ಬಂದ ಗೌಡ ರಾಜ ಹುಲಿಯಲ್ಲೋ ಹಾಸಿದ ಹೆಬ್ಬುಲಿ. ನನ್ನ ಗರಡಿಯಲ್ಲಿ ಬೆಳೆದಿದ್ದು ಹೆಬ್ಬುಲಿ ಅಲ್ಲೋ ರುದ್ರಯ್ಯ, ಮೂರು ಲೋಕದ ಗಂಡ, ಎದುರಾಳಿಗಳ ಮಿಂಡ, ಈ 7 ಕೋಟಿ ಕನ್ನಡಿಗರ ಕಂದ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತ ನನ್ನ ಶಿಷ್ಯ. ಕ್ರಾಂತಿಯ ಒಂದೇ ಒಂದು ಒದಗಿಗೆ ನಿನ್ನ ಪಚ್ಚಲಬು ಪುಡಿ ಪುಡಿಯಾಗಿ ಬೀಳುತ್ತವೆ. ಉಷಾ, ನೀನು ನನಗೆ ನನಗೆ ಹುಷಾರ. ಯಾರ ಮುಂದೆ ನಿಂತು ಮಾತಾಡ್ತದು ಅರಿವಿರಲಿ ಮುಚ್ಚು ಮಂಕೆ. ನಿನ್ನಂತ ಹುಚ್ಚು ನಾಯಿಯ ಮುಂದೆ ಮಾತನಾಡುತ್ತೇನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಭೀಮರಾಯ, ಲೇ ರುದ್ರ, ನಿನಗೆ ಶಾಸಕನೆಂದು ಗೌರವ ಕೊಟ್ಟು ಸುಮ್ಮನಿದ್ದರೆ ಹದ್ದು ಮೀರಿ ಮಾತನಾಡುವೆಯ ಮಗನೇ? ನಿನ್ನಲ್ಲಿ ತಾಕತ್ತನ್ನುವುದು ಇದ್ದರೆ
ನಿನಗೆ ಗಂಡಸ್ತನ ಅನ್ನುವುದು ಇದ್ದರೆ ತೋರಿಸೋ ಇಂದಿನ ಕುಸ್ತಿಯ ಕಣದಲ್ಲಿ ನಿನ್ನ ಗಂಡನೆಯ ಧೈರ್ಯವನ್ನು. ಭೀಮಾ, ನೋಡು ಭೀಮರಾಯ, ನಿನಗೆ ಮೊದಲು ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಆ ಬೆಟ್ಟಪ್ಪಡ ಬೆನ್ನು ಕಟ್ಟು ಬಿಟ್ಟು ನನಗೆ ಕೈ ಜೋಡಿಸು. ಈ ಮುಂದಿನ ಎಕ್ಸ್ನಲ್ಲಿ ಅಧ್ಯಕ್ಷನಾಗಿ ಮಾಡುತ್ತೇನೆ. ಅಷ್ಟೇ ಅಲ್ಲ, ನಮ್ಮ ಸರ್ಕಾರದಿಂದ ಕುಸ್ತಿ ಪಂದ್ಯದ ಕವಾಲಿ ಕೊಡಿಸ್ತೀರಿ. ಏನಂತೀಯಾನೆ? ನಿನ್ನನ್ನು ಎತ್ತಿ ಕೆಳಗೆ ಒಗೆಯಬೇಕಂತೂ ಮಾಡಿನಿ. ಎಲ್ಲೋ ರಾಜಕೀಯ ರಣ ಹೇಳಿ ಕೇವಲ ಹಣದ ಆಸೆಗಾಗಿ ನಿಮ್ಮಂತ ರಾಜಕೀಯ ರಣ ಹೇಡಿಗಳನ್ನು ಒಂದೇ ಕ್ಷಣದಲ್ಲಿ ನಿಮ್ಮನ್ನು ಒದ್ದು ಬುದ್ಧಿ ಕಲಿಸುವುದಕ್ಕೆ ನನ್ನ ಕ್ರಾಂತಿ ಇದ್ದಾನೆ. ಅದಕ್ಕಾಗಿ ನೀನು ಎತ್ತರದಿಂದ ಮಾತನಾಡು. ಗೂಳಿ ಆ ಗೂಳಿಯ ಚಿತ್ತ ಮೇಲುಗೋ ತಾಕತ್ತು ಈ ರುದ್ರ ಗೌಡರಿಗಿದೆಯೋ ಭೀಮರಾಯ? ಅಷ್ಟ ತಿಳಿದುಕೊಂಡು ಮಾತನಾಡು. ಹೆಚ್ಚಿಗೆ ಮಾತನಾಡಿದರೆ ಚರ್ಮ ಸುರಿದು ಚಪ್ಪಲಾಗ್ತದೆ. ಸತ್ಯವಾದ ಮಾತ ಹೇಳಿದ ನೋಡು ಗೌಡ. ನೀನು ಪೈಲ್ವಾನನೇ ಅಲ್ಲ. ದುಡ್ಡು ಮುಂದೆ ಇಟ್ಟು ಹೆದರಿಸಿ, ಮೋಸದಿಂದ ಹೆದರಿಸಿ ಬೆದರಿಸಿ ನೀನು ಪೈಲ್ವಾನಾಗಿ ಬೆಳೆದಿದ್ಯಾ. ನಿನ್ನ ಗಂಡಸ್ತನ ಎಂತದೈತೆ ಅನ್ನೋದು ನಾನು ನೋಡಿನೋ ಸೂರ, ನಾನು ನೋಡಿನಿ. ಈಗ ನೀನು ಎಲ್ಲರ ಕೈಕಾಲು ಹಿಡಿದುಕೊಂಡು ಬಾಡಬಾರದಂತ ಹೀನ ಕೃತ್ಯವನ್ನು ಮಾಡಿ ರಾಜಕೀಯದಲ್ಲಿ ಬೆಳೆದು ನಿಂತಿದ್ಯಲ್ಲ. ನಿನ್ನನ್ನು ರಾಜಕೀಯದಲ್ಲಿ ಬಿಳಿ ಸೆಟ್ಟು ಪ್ಯಾಂಟು ಹಾಕಿಕೊಂಡು ಮೆರೆಯಾಕತ್ತೀಯಲ್ಲ ಮಗನ. ಎಂದು ಬಾರೋ, ಇಂದಿನ ಈ ಕುಸ್ತಿ ಕಣದಲ್ಲಿ ನಿನ್ನ ಧೈರ್ಯವನ್ನು ನೋಡೇ ಬಿಡೋಣ. ಭೀಮರಾಯ, ಶಾಲೆಯಲ್ಲಿ ಕಟ್ಟಿದರೆ ಶುಲ್ಕ ಎನ್ನುತ್ತಾರೆ, ಬೇಡವೆಂದು ಹಾಕಿದರೆ ಭಿಕ್ಷೆ ಎನ್ನುತ್ತಾರೆ. ಆದರೆ ಕೋಟೆಯಲ್ಲಿ ಕಟ್ಟಿದರೆ ದಂಡ ಅನ್ನುತ್ತಾರೆ. ಇಂಥ ಸಪ್ಪತ್ತನ್ನು ಧಿಕ್ಕರಿಸಿ ಹೋಗುತ್ತಿರುವ ಭೀಮರಾಯ, ತಿಳಿದುಕೊಂಡು ಮಾತನಾಡೋ. ನಾವು ಯಾವಾಗ ಹೆಂಗಿರ್ತೀವಿ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಇದು ರಾಜಕೀಯ ಲೆಕ್ಕಾಚಾರ. ರೈತನೇ ದೇಶದ ಬೆನ್ನೆಲುಬು, ರೈತನೇ ಸರ್ಕಾರದ ಆಧಾರ. ರಾಜಕೀಯ ಮಾಡೋದು ಬರೀ ಮಾತಿನಾಗ ಅಷ್ಟ ತಮ್ಮ. ಯಾಕಂದ್ರ ಇವತ್ತು ಜಗತ್ತಿನಾಗ ಯಾವ ರೈತೊಬ್ಬರ ಶ್ರೀಮಂತರದಾನ ಇಲ್ಲ. ನಮ್ಮಂತ ರಾಜಕಾರಿ ತಾಲೂಕದಾಗ 4 ಫ್ಯಾಕ್ಟ್ರಿ ಕಟ್ಟಿಸ್ತೀವಿ. ನೀವು ದುಡಿತೀರಿ, ನಾವು ಶ್ರೀಮಂತರಾಗ್ತೀವಿ. ಗುಟ್ಕಾ ಫ್ಯಾಕ್ಟ್ರಿ ಕಟ್ತೀವಿ, ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ. ನೀವು ಸೇರ್ತೀರಿ, ಹಾಳಾಗಿ ಹೋಗ್ತೀರಿ. ನಾವು ಶ್ರೀಮಂತರಾಗೇ ಇರ್ತೀವ. ಅಷ್ಟ ಯಾಕೋ ಊರಿಗೊಂದ, ಕೇರಿಗೊಂದ, ಗಲ್ಲಿಗೆ ಬಾ ಲೈಸೆನ್ಸ್ ಕೊಡ್ತೀವಿ. ನೀವು ಕುಡಿತೀರಿ, ಸಾಯ್ತೀರಿ, ಲಾಸ್ಟಿಗೆ ಭಿಕ್ಷೆ ಬೇಡಿ ಹೋಗ್ತೀರಿ. ನಮ್ಮಂತ ರಾಜಕಾರಣಿಗಳು ಶ್ರೀಮಂತರಾಗೇ ಇರ್ತಾರ. ನೋಡು ಭೀಮರಾಯ, ನಮ್ಮ ಕುರ್ಚಿ ಏನಾದರ ಆತಂಕ ಬಂದ್ರ ನಾವು ದುಷ್ಟರಾಗಕ್ಕೂ ರೆಡಿ, ಕೊಲೆ ಮಾಡ್ಸಾಕೂ ರೆಡಿ. ಹೆಚ್ಚು ಕಮ್ಮ ಆದರ ಯಾವ ಅಧಿಕಾರ ಮ್ಯಾಗ ಹಾಕಿ ಕೈ ತೊಳ್ಕೊಳಕ್ಕೂ ರೆಡಿ.
ನೋಡಿ ಭೀಮರಾಯ, ನಾನು ಇವತ್ತು ಬೆಂಗಳೂರಿಗೆ ಹೋಗುತ್ತೇನೆ. ಅಷ್ಟರಲ್ಲೇ ನಿನ್ನ ಕ್ರಾಂತಿ ಶೋಧ ಸುದ್ದಿ ನನಗೆ ಕಿವಿಗೆ ಬರಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ ನನ್ನ ಕೈ ಚಳಕ. ಭೀಮರಾಯ, उसको को कान कहीं नहीं. ಈ ರುದ್ರೇಗೌಡ ದಿಲ್ का ಶಕುನಿ ಮಾಮಾ नहीं. ಏ ರುದ್ರಯ್ಯ, ಏ ಭೀಮಾ, ನಿನ್ನ ಸೊಕ್ಕ ಹೆಂಗಡಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತ. ಎಷ್ಟೋ ಮಂದಿನ ಮಣ್ಣ ಹಾಕಿದ ಕೈಗಳಿವು. ನೀನ್ಯಾವ ಲೆಕ್ಕಾಲೆ ಬಡ ಭಿಕಾರಿ ಮಗ. ನನ್ನ ಮುಟ್ಟೊಟ್ಟು ತಾಕತ್ ಬಂದಿತ್ತ ಮಗಳ. ಇನ್ನು ಮಗಳು ಈ ರಾವಣ ರುದ್ರಾವತಾರ. ಕೇಳ್ರಪ್ಪ ಕೇಳ್ರಿ. ಉತ್ತರ ಕರ್ನಾಟಕ ಸುಪ್ರಸಿದ್ಧ ಘಟಪ್ರಭಾ ನಾಡು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಲೋಕಾಪುರ ಗ್ರಾಮದಲ್ಲಿ ಇಂದು ಮಾರುತೇಶ್ವರ ಉತ್ತರ ಕರ್ನಾಟಕ ಸುಪ್ರಸಿದ್ಧ ಘಟಪ್ರಭಾ ನಾಡ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಗ್ರಾಮದಲ್ಲಿ ಇಂದು ಲೋಕೇಶ್ವರ ರಥೋತ್ಸವ ನಿಮಿತ್ತವಾಗಿ ಏರ್ಪಡಿಸಿದ ರಾಜ್ಯ ಮಟ್ಟದ ಕುಸ್ತಿ ಕಣದಲ್ಲಿ ಪೈಲ್ವಾನ್ ಭೀಮರಾಯನ ಪರಮಶಿಷ್ಯ ನಮ್ಮೂರಿನ ಹುಲಿ ಕಿಡಿ ಕ್ರಾಂತಿವೀರ ಎದುರಾಳಿ ಪೈಲ್ವಾನನ ಕುಸ್ತಿ ನಡೀತಾ ಇದೆ. ವಾ 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 ವಾ. ಈಗ ಪೈಲ್ವಾನನ ಗೆದ್ದು ಈ ನಮ್ಮ ಖ್ಯಾತ ಗಾಯಕರಾದ ಲೋಕಣ್ಣ ಸುರ್ಪುರ್ ಅವರು ಬಂದು ಆ ಕುಸ್ತಿ ಪಟು ಗೆದ್ದಿರ್ತಕ್ಕಂಥವ್ರಿಗೆ ಗದೆಯನ್ನು ಕೊಟ್ಟು ಮಾಲಾರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ. ಜೈ ಬಜರಂಗಬಲಿ, ಜೈ ಬಜರಂಗಬಲಿ. ಕುಸ್ತಿ ಕಣದಲ್ಲಿ ಗೆದ್ದು ಜಯಶಾಲಿಯಾಗಿದ್ದಾನೆ. ಜೈ ಬಜರಂಗಬಲಿ. ಗುರುಗಳೇ, ಈ ನಿನ್ನ ಶಿಷ್ಯನಿಗೆ ಆಶೀರ್ವಾದ. ಶಬಾಷ್ ಕ್ರಾಂತಿ, ಶಬಾಷ್. ಏಳು, ಎದ್ದೇಳು ಹುಲಿ, ಎದ್ದೇಳು. ನನ್ನ ಹೃದಯ ಗೆದ್ದ ಹೃದಯವಂತ ಹುಲಿ ನೀನು. ಈ ನಿನ್ನ ಗುರುವಿನ ಹೆಸರು ಸುತ್ತ 3 ರಾಜ್ಯದಲ್ಲಿ ಮಿಂಚುವಂತೆ ಮಾಡಿದೆ. ನಿಜವಾಗಲೂ ನಿನ್ನಂತ ಶಿಷ್ಯನನ್ನು ಪಡೆದಿದ್ದು ನಾನೇ ಧನ್ಯ. ನಾನು ನಿನ್ನ ಆಯ ಕುಸ್ತಿಯಲ್ಲಿ ಗೆದ್ದಾಗ ನನ್ನ ಗುರುಗಳು ನನಗೆ ಈ ಖಡ್ಗವನ್ನು ದಾರಿ ಎರೆದು ಕೊಟ್ಟಿದ್ದರು. ನೋಡಪ್ಪ ಕರ್ಣ, ಈಗ ಅದೇ ರೀತಿ ನಾನು ನಿನಗೆ ಈ ಖಡ್ಗವನ್ನು ಕೊಡುತ್ತೇನೆ. ಈ ಖಡ್ಗ ಇದು ನಿನ್ನಲ್ಲಿರುವ ತನಕ ಇದು ನಿನ್ನ ಗುರುವಿನ ಆತ್ಮ ಎಂದು ತಿಳಿದುಕೋ. ತೆಗೆದುಕೋ ಕರ್ಣ. ನೀವು ನನ್ನ ಮಾವನಾದರೂ
ನನಗೆ ಕುಸ್ತಿ ಕಲಿಸಿದ ಗುರುಗಳು ನೀವು ಕೊಟ್ಟ ಕಾಣಿಕೆ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಇರುವ ತನಕ ನನ್ನೊಂದಿಗೆ ಇರುತ್ತದೆ. ಗುರುಜಿ, ತಂದೆ ತಾಯಿಯರಕ್ಕಿಂತ ಮಿಗಿಲಾದ ಅಣ್ಣ ಅತ್ತಿಗೆಯರ ಕೈ ತುತ್ತು ಬೆಳೆದ ಪುಂಡ ಹುಲಿ ಇದು. ಅಷ್ಟೇ ಅಲ್ಲ, ಎದುರ ರಾಜ್ಯದ ರಾಜವನ್ನು ಕೆಳಕಟ್ಟಿ ನಿಂತ ಪುಂಡ ಹುಲಿ ಇದು. ಎದುರಾಳಿ ಯಾರೇ ಆಗಿರಲಿ ಮೀಸಿ ತಿರುವಿ ಸೊಟ್ಟು ಹೊಡೆದು ನೆಲ ಕಚ್ಚುವುದಂದೆ ಈ ಜಲದಂಕ ಮಲ್ಲನ ಚದುರಂಗದಾಟ. ಶಭಾಷ್ ಕ್ರಾಂತಿ, ಶಭಾಷ್. ಈ ನಿನ್ನ ಸೌರತನಕ್ಕೆ ಕೆಟ್ಟ ನುಡಿಗಳನ್ನು ಆಲಿಸಿ ನನಗೆ ಆನಂದವಾಯಿತು. ನೋಡು, ನಾನೇ ಗೆದ್ದಿದ್ದೀನಿ ಅಂತ ತಲೆ ತೆತ್ತಿ ಮೀಸೆ ತಿರುಗಿ ಓಡಾಡುತ್ತಿದೆಯಲ್ಲ ಕ್ರಾಂತಿ. ಹಿಂದಲ್ಲ ನಾಳೆ ಈ ಕರ್ನಾಡ ಮಣ್ಣಲ್ಲಿ ನಿನ್ನ ಹೂತಾಕ್ಲಿಲ್ಲ ಅಂದ್ರೆ ನಾನು ಈ ಗರುಡ ರಾಜ ಅಲ್ಲ. ಬಾಯಲ್ಲಿ ಎಲುಬು ಇಲ್ಲದ ನಾಲಿಗೆ ಇದೆ ಎಂದು ಬಾಯಿ ಬಿಚ್ಚಿ ಮಾತನಾಡಿದರೆ ಇಲ್ಲಿರುವ ನಾಲಿಗೆಯನ್ನು ಕತ್ತರಿಸಿ ಬಿಡಬೇಕಾಗಿತ್ತು ಮಗನೇ. ಎಚ್ಚರದಿಂದ ಮಾತನಾಡಲೇ ಕುಣ್ಣೆ. ಯಪ್ಪ 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 ಸ್ಟಾರ್ಟಿಂಗ್ ಶುರು ಆತಲ್ರಿ ಇವ್ರದ ಕಡ್ತಲ್ಲ ಬಡ್ತಲ್ಲ ಹೊಡಿತ್ರು ಕೋಲ್ ಮಿಂಚ ಹೊಡಿತ್ರು ಸೇಟ್ಲ ಬಂದೂರ ನನಗೆ ಸುಸಮತ್ ಇದಕ್ಕೆ. ಏಯ್, ನನಗೆ ಎಚ್ಚರದಿಂದ ಮಾತನಾಡೋದಕ್ಕೆ ಹೇಳ್ತಾ ಇರಲಿ. ಕತ್ತೆ ಕಿರುವ ನಿನ್ನ ಹಿಂದೆ ಈ ಪೈಲ್ವಾನ್ ಗೂಬೆ ಇದೆ ಅಂತ ಎಚ್ಚರದಿಂದ ಮಾತನಾಡುತ್ತಿರುವೇನಲ್ಲಿ. ಇದೇ ಇವತ್ತು ನೋಡಿ ಹಾರಿಸುವೆ ಈ ನಿನ್ನ ಗುರುವಿನ ದರಿದ್ರವನ್ನು. ಗಂಡಸ್ಥಾನವಿಲ್ಲದ ಶಂಡನೆ, ನನ್ನ ಎದುರಿಗೆ ಈ ನನ್ನ ಗುರುಗಳಿಗೆ ಅವ್ಯಕ್ಶಬ್ದ ಮಾತನಾಡುವುದನ್ನಲ್ಲದೆ ಸಿಗರೇಟಿನ ಹೊಗೆ ಬಿಡ್ತೇನಲೇ ಲುಚ್ಚ ನನ್ನ ಮಗನೇ. ನನಗೆ ಉಪದೇಶ ಮಾಡಲು ನೀನೇನು ನನ್ನ ಗುರುನೂ ಅಲ್ಲ, ನಾನು ನಿನ್ನ ಶಿಷ್ಯನೂ ಅಲ್ಲ. ಬಿಡ್ರಿ. ಬಿಡ್ರಿ. ಲೇ ಕ್ರಾಂತಿ, ಬಿಟ್ಟು ಬಿಡು ಆ ವಿವೇಕಿಯನ್ನು. ಲೇ ಗರುಡ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನ ಸೂರತರ ದಿಟ್ಟ ನುಡಿಗಳನ್ನು ಎಲ್ಲಿ ಆಡಿಸಬೇಡ. ನನಗೆ ಉಪದೇಶ ಮಾಡಲು ನೀನೇನು ನನ್ನ ಗುರುನೂ ಅಲ್ಲ, ನಾನು ನಿನ್ನ ಶಿಷ್ಯನೂ ಅಲ್ಲ. ಕಾಡಿನ ಹುಲಿಯಂತೆ ಬೆಳೆಸಿದ ಈ ನಿನ್ನ ಇಲಿಯನ್ನು ಹೇಗೆ ಮಣ್ಣು ಮುಕ್ಕಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಕ್ರಾಂತಿ, ಮುಂದಿನ ವರ್ಷ ಅಲ್ಲಲೇ ಇಡೀ ನಿನ್ನ 7 ಜನ್ಮ ಜನಿಸಿ ಬಂದರು ಅದು ನಿನ್ನಿಂದ ಸಾಧ್ಯವಿಲ್ಲ ಎಂದು ತಿಳಿದುಕೋ. ನನ್ನ ಗುರುವಿನ ಕೃಪೆಯಿಂದ, ತಂದೆ ತಾಯಿಯರ ಆಶೀರ್ವಾದದಿಂದ, ಈ ಭಾವಗಳ ಬಲದಿಂದ ಈ ನಿನ್ನ ದರಿದ್ರ ದೇಹದಲ್ಲಿರುವ ಎಲುಬುಗಳನ್ನು ಪುಡಿ ಪುಡಿ ಮಾಡದೆ ಹೋದರೆ ನಾನು ಕರ್ನಾಟಕದ ಬಹದ್ದೂರ್ ಬಾಹುಬಲಿನೇ ಅಲ್ಲ. ಸೊಕ್ಕಿನಿಂದ ಮೆರೆಯುವ ಸೊಕ್ಕಿನ ಶ್ರೀಮಂತರೇ, ಇದು ಕೆರಳಿದರೆ ಘಟ ಸರ್ಪ, ಸಿಡಿದೆದ್ದರೆ ಭಾರತದ ಬಹದ್ದೂರ್ ಹುಲಿ, ರೊಚ್ಚಿಗೆದ್ದರೆ ಜಗತ್ತಿಗೆ ರೊಚ್ಚಿಗೆದ್ದ ರೈತ ಹುಲಿ ಇದು. ರಾಜನವರ ಬರ್ರಿ, ನಾವು ಇನ್ನು ಹಿಂದೆ ಅಲ್ಲ ಮುಂದೆ ತೋರ್ಸೋಣ ಇವ್ರದ. ಮುಂದೆ ಏಕೆಲೆ? ನಾನು ಮನಸ್ಸು ಮಾಡಿದರೆ ಹಿಂದೆ ಇದೇ ಕ್ಷಣಕ್ಕೆ ತೋರಿಸುವೆ ಇವರಿಗೆ ಹಗಲು ನಕ್ಷತ್ರವನ್ನು. ಹೇ ಬೋರ, ನಡಿಲೆ.
ಇದು ಕಾಲಚಕ್ರದ ಆರಂಭ. ಅಂತ್ಯ ಇರುವುದು ಈ ಗರುಡನ ರಾಜರ ಕೈಯಲ್ಲಿ. ಹೋಗು ಹೋಗು ಗರುಡ ಹೋಗು. ನಿನಗೆಂದು ತಿಳಿದಿತ್ತು ಈ ಹುಲಿಯ ಕಾರಸ್ಥಾನ. ಆ ಕ್ರಾಂತಿ ಎಂಬ ಖಡ್ಗ ನನ್ನ ಕೈಯಲ್ಲಿದೆ. ಹೋಗಲಿ ಬಿಡು ಕ್ರಾಂತಿ. ಈ ಸಂತೋಷದ ಸುದ್ದಿಯನ್ನು ಈ ಸಂತೋಷ ಸುದ್ದಿಯನ್ನು ನಿನ್ನ ಅಣ್ಣ ಅತ್ತಿಗೆಯರಿಗೆ ಮನೆಗೆ ಹೋಗಿ ಹಂಚಿಕೊಂಡು ಬರುತ್ತೇನೆ. ನಾನು ಸ್ವಲ್ಪ ಗರಡಿ ಮನೆಗೆ ಹೋಗಿ ಹುಡುಗರು ಟಾಲಿ ಮಾಡೋದನ್ನು ನೋಡಿಕೊಂಡು ಬರುತ್ತೇನೆ. ಸ್ವಲ್ಪ ಹೊತ್ತ ಕಡೆ ಗಮನ ಇಡು. ನಿಮ್ಮ ಇಚ್ಛೆ ಅಂದಂತೆ ಆಗಲಿ. ಗೆಲುವಿನ ಅಮಲನ್ನು ತಲೆ ಮೇಲೆ ಏರಲು ಬಿಡಬಾರದು. ಸೋಲಿನ ನೋವನ್ನು ಮನುಷ್ಯನ ಆಳಕ್ಕೆ ಇಳಿಸಬಾರದಂತೆ ನನ್ನ ಅಣ್ಣನ ಅಮೃತವಾಣಿಯಂತೆ ಕ್ರಾಂತಿ, ಕಾವೇರಿ, ನೀನು ನನ್ನ ಎರಡು ಕಣ್ಣುಗಳು ಈ ಜನರ ಮಧ್ಯೆ ನಿನ್ನನ್ನೇ ನೋಡುತ್ತಿದ್ದವು. ಕ್ರಾಂತಿ, ಇಂದು ಕುಸ್ತಿಯಲ್ಲಿ ನಾನೇ ಸೂರಾದಿ ಸೂರನೆಂದು ಸೊಕ್ಕಿನಿಂದ ಮೆರ್ತಾ ಇದ್ದಾನಲ್ಲ ಆ ಗರುಡ ರಾಜ. ಆ ಗರುಡ ರಾಜನನ್ನು ಸೋಲಿಸಿ ಇಂದು ನಮ್ಮೂರ ಜನರ ಎದುರಿಗೆ ಅವನ ಮಣ್ಣು ಮುಕ್ಕಿಸಿ ನೀನು ಗೆದ್ದು ಬಂದಿದ್ದೀಯಲ್ಲ, ನನಗೆ ತುಂಬಾ ತುಂಬಾ ಪರಮಾನಂದವಾಯಿತು. ಪರಮಾನಂದ ಅಷ್ಟೇ ಅಲ್ಲ ಕಾವೇರಿ, ಹಿಂಡು ಕುರಿ ಹಾಲು ಕುಡಿದ ಸಂತೋಷವಾಗುತ್ತಾ ಇದೆ. ಕಷ್ಟ ಬಂದಾಗ ಗುರುವಿನ ಮಾತು ಕೇಳಬೇಕು, ಖುಷಿಯಾದಾಗ ಹಾರೈಸಿ ನಗಬೇಕು ಅಂತ ಅಕ್ಕರೆಯ ಪ್ರೀತಿಯ ಗೆಳತಿ ನೀ ನನ್ನೊಂದಿಗೆ ಇರುವಾಗ ಈ ಕ್ರಾಂತಿಗೆ ಸೋಲೆಂಬ ಅಪಸರವೇ. ಕಾವೇರಿ, ಈ ಸುಂದರ ಸಮಯದಲ್ಲಿ ನಿನಗೊಂದು ಮರೆಯಲಾಗದ ಕಾಣಿಕೆ ಕೊಡಬೇಕೆಂದಿರುವೆ. ಏನು ಕಾಣಿಕೆ ತಂದಿದ್ದೀರಾ? ಅದ್ಯಾವ ಕಾಣಿಕೆಯನ್ನು ತಂದಿದ್ದೀರಾ ನನಗೋಸ್ಕರ? ಹಾಗಾದರೆ ಕಣ್ಣು ಮುಚ್ಚಿಕೋ. ಮೂಗುತಿ ಮುತ್ತು ಚಂದ, ವಾದ ಜುಮಗಿ ಗತ್ತು ಚಂದ, ಕಾಸುಗಳ ಬಟ್ಟು ಚಂದ, ನಾಗು ಜಡಿ ಜಿಟ್ಟು ಚಂದ. ಮೂಗುತಿ ಮುತ್ತು ಚಂದ, ವಾದ ಜುಮಗಿ ಗತ್ತು ಚಂದ, ಕಾಸುಗಳ ಬಟ್ಟು ಚಂದ, ನಾಗು ಜಡಿ ಜಿಟ್ಟು ಚಂದ. ಮೂಗುತಿ ಮತ್ತು ಚಂದ, ವಾದ ಜಮಗಿ ಗತ್ತು ಚಂದ, ಕಾಸುಗಳ ಬಟ್ಟು ಚಂದ, ನಾಗು ಜಡಿ ಜಿಟ್ಟು ಚಂದ.
ಕ್ರಾಂತಿ, ನನ್ನ ಜೀವನದಲ್ಲಿ ಮರೆಯಲಾರದಂತ ಈ ಪ್ರೇಮದ ಕಾಣಿಕೆಯನ್ನೇ ಕೊಟ್ಟಿದ್ದೀರಾ ನೀವು. ಯಾವ ಪ್ರೇಯಸಿಗೆ ಕೊಡದ ಈ ಪ್ರೇಮದ ಕಾಣಿಕೆಯನ್ನು ಇಂದು ನೀವು ನನಗೆ ಕೊಟ್ಟಿದ್ದೀರಾ ಅಂದಾಗ ಇಂದು ನಾನು ಮುತ್ತೈದೆ ಅದೇ ಕ್ರಾಂತಿ, ಇಂದು ನಾನು ಮುತ್ತೈದೆ. ನಿಜ ಕಾವೇರಿ, ಮುತ್ತೈದೆ ಎಂದರೆ 5 ಮುತ್ತುಗಳನ್ನು ಹತ್ತವಳೆ ಮುತ್ತೈದೆ. ಮೊದಲನೆಯ ಮುತ್ತು ಹಣೆಯಲ್ಲಿರುವ ಕುಂಕುಮ ಬಟ್ಟು, ಎರಡನೆಯ ಮುತ್ತು ನಿನ್ನ ಮೂಗಿನಲ್ಲಿರುವ ಈ ಮೂಗುತಿ, ಮೂರನೆಯ ಮುತ್ತು ಹೊರಳಲ್ಲಿರುವ ತಾಳಿ, ನಾಲ್ಕನೆಯ ಮುತ್ತು ಕೈಯಲ್ಲಿರುವ ಹಸಿರು ಬಳೆ, 5ನೆಯ ಮುತ್ತು ಈ ಕಾಲಲ್ಲಿರುವ ಕಾಲುಂಗುರ. ಹಾಗಾದ್ರೆ ಈ 5 ಮುತ್ತುಗಳ ಸಂಕೇತವ ಏನು ಅಂತ ಆ ಶಕ್ತಿ ಬಗ್ಗೆ ನೀವು ನನಗೆ ತಿಳಿಸಿಕೊಡ್ತಾ ಇದ್ದೀರಾ? ಅವಶ್ಯವಾಗಿ ಹೇಳುತ್ತೇನೆ, ಕೇಳು. ಮೊದಲನೇ ಮುತ್ತು ಎಂದರೆ ಕುಂಕುಮ. ಕುಂಕುಮದ ಬಣ್ಣ ಕೆಂಪು. ಕೆಂಪು ಈ ಜಗಕ್ಕೆ ಹಸುರಾಗಿ ಕಾಣುತ್ತದೆ, ಅಪಾಯಕಾರಿಯಾಗಿ ಕಾಣುತ್ತದೆ. ಅದರಂತೆ ಗಂಡನನ್ನು ಬಿಟ್ಟು ಬೇರೆಯೊಬ್ಬ ವಿತ ಪುರುಷನನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರದೆಂದು ಅಂತವರನ್ನು ಭದ್ರಕಾಳಿ ಅವತಾರ ತಾಳಿ ಸಂಹಾರ ಮಾಡಲೆಂದು ಉದ್ದೇಶದಿಂದ ಹಣೆಗೆ ಕುಂಕುಮ ಹಚ್ಚುತ್ತಾರೆ. ಅಂದ್ರೆ 2ನೇ ಮುತ್ತು? 2ನೇ ಮುತ್ತು ಮೂಗಿನಲ್ಲಿರುವ ಮೂಗುತಿ. ಅಂದರೆ ಗಂಡನೇ ದೇವರು, ಗಂಡನೇ ಸರ್ವಸ್ವ, ಗಂಡನ ಹೆಸರು ನಿನ್ನ ಉಸಿರಲ್ಲಿ ಉಸಿರಾಗಿ ಬೆಳೆಯಲಿ ಎಂದು ಮೂಗಿನಲ್ಲಿ ಮೂಗುತಿ ಧರಿಸುತ್ತಾರೆ. 3ನೇ ಮುತ್ತು ಹೊರಳಲ್ಲಿರುವ ತಾಳಿ. ಆ ತಾಳಿ ಅಂತಿಂತ ತಾಳಿ ಅಲ್ಲ. ಆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸಂಹಾರ ಮಾಡಿದ್ದು ಇದೇ ತಾಳಿ. ಹಾಗೆ ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಕುತ್ತಿಗೆವರೆಗೆ ಬಂದರೂ ಅವನ್ನು ಸಹಿಸಿಕೊಂಡು ಹೋಗಲೆಂದು ಗಂಡನಿಂದ ತಾಳಿ ಕಟ್ಟಿಸುತ್ತಾರೆ. ಹಾಗಾದ್ರೆ 4ನೇ ಮುತ್ತಿನ ಅರ್ಥ? 4ನೇ ಮುತ್ತಿನ ಅರ್ಥ ಕೈಯಲ್ಲಿರುವ ಹಸಿರು ಬಳೆ. ಈ ರೈತ ಭೂತಾಯಿಯ ಮಡಿಲಿನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಂತೆ 3 ಕಾಲಿನ ಕೂರ್ಗಿ ಮಾಡಿ ಆ ಭೂತಾಯಿಯ ಉಡಿ ತುಂಬುತ್ತಾನೆ. ಕೆಲ ದಿನಗಳಲ್ಲಿ ಅದು ಹಚ್ಚ ಹಸುರಾಗಿ ಬೆಳೆದು ನಿಲ್ಲುತ್ತಾಳೆ ಆ ಭೂತಾಯಿ. ಅಂದಂತೆ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ಹಚ್ಚ ಹಸುರಾಗಿ ಉಳಿಯಲೆನ್ನುವ ಉದ್ದೇಶದಿಂದ ಕೈಗೆ ಹಸಿರು ಬಳಿ ತಡಿಸುತ್ತಾರೆ. 5ನೇ ಮುತ್ತು ಕಾಲಲ್ಲಿರುವ ಕಾಲುಂಗರ. ಆ ಕಾಲುಂಗರ ಅಂತಿಂತ ಕಾಲುಂಗರ ಅಲ್ಲ, ಇದು ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ. ತವರ ಮನೆಯಲ್ಲಿ ಅಣ್ಣ ಅತ್ತಿಗೆ, ಅಕ್ಕ ತಂಗಿಯರೊಂದಿಗೆ, ವಾರಿಗೆ ಗೆಳತಿಯರೊಂದಿಗೆ ಸ್ವಚ್ಛಂದವಾಗಿ ಬಾಳುವ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ಅತ್ತೆ ಮಾವ ಗಂಡನ ಆಜ್ಞೆಯನ್ನು ಪಾಲಿಸಿ ವರ್ಷಲ ದಾಟಿ ಹೋಗಬಾರದು ಎನ್ನುವ ಉದ್ದೇಶದಿಂದ ಕಾಲಿಗೆ ಕಾಲುಂಗುರ ಹಾಕುತ್ತಾರೆ. ನಿಮ್ಮಷ್ಟು ತಿಳುವಳಿಕೆ ನನಗಿಲ್ಲ. ಈ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಸಣ್ಣತನ ಇದು ಅಂದಾಗ ಇಷ್ಟೆಲ್ಲ ಮಾಡಿದ ನೀವು ನನ್ನ ಹಿರೆಯನ್ನ ಬಂಧನದಿಂದ ನನ್ನನ್ನು ಬಿಡಿಸಿ ಆದಷ್ಟು ಬೇಗನೆ ನಿಮ್ಮ ತೋಳ ಬಂಧನದಲ್ಲಿ ನನ್ನನ್ನು ಸೆರೆ ಹಿಡಿಬೇಕೆನ್ನುವುದೇ ನನ್ನ ಆಸೆ. ಯಾಕೆಂದ್ರೆ ಈ ನನ್ನ ಕನಸು ನನಸು ಮಾಡಬೇಕೆನ್ನುವುದೇ ನನ್ನ ಆಸೆ. ಆ ನನಸು ಯಾವಾಗ ಮಾಡ್ತಾ ಇದ್ದೀರಾ ಅಂತ. ಪ್ರೀತಿ ಎನ್ನುವುದು ಅದು ಕಣ್ಣು ಬಾಯಿ ಮೂಗಿನಿಂದ ಹುಟ್ಟುವುದಲ್ಲ, ಅದು ಹೃದಯದಿಂದ ಹುಟ್ಟುವ ಆಶಾಕಿರಣ. ನೋಡು ಕಾವೇರಿ, ನಮ್ಮಿಬ್ಬರ ಪ್ರೀತಿ ಆ ಸೂರ್ಯಚಂದ್ರರಷ್ಟೇ ಸತ್ಯ. ನಮ್ಮನ್ನು ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ನನ್ನನ ಅಟ್ಟಹಾಸವನ್ನು ಬಗ್ಗು ಬಡೆದು ಈ ನನ್ನ ಅರಮನೆಯ ಅರಸೆಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಆದರೆ ಎಂಬ ಅಪ್ಸರದ ಮಾತೇಕೆ ನನ್ನ ರಾಜ. ನೋಡು, ನಮ್ಮಿಬ್ಬರ ನಡುವೆ ನನ್ನ ಬಂದರು ಅಷ್ಟೇ ಅಲ್ಲ, ಆ ಹರಿಹರ ಬ್ರಹ್ಮಾಂಡಿಗಳಿಂದಲೂ ನಮ್ಮಿಬ್ಬರನ್ನು ಬೇರೆ ಮಾಡುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ಹಾಗಾದರೆ ಈ ಸಂತೋಷದ ಸಮಯದಲ್ಲಿ ತಮ್ಮಿಂದ ಒಂದು ಗೀತೆ ಕೇಳಬಹುದೇ? ಖಂಡಿತ ಹಾಡುವೆ ನಿಮಗೋಸ್ಕರ. ಪ್ರೇಮ ಗಂಗಾ ಅಂತರಂಗ
ಮೆಂಟ ಹುಡುಗಿ